ನಮ್ಮ ಪಾರ್ವತಿ ನಮ್ಮ ಮನೆಗೆ ಬತ್ತಳು ಇಲ್ವೋ. ಅವಳ ಮಗನ ಮದುವೆ ಆಗೋವರೆಗೂ ಬರಲ್ಲ ಅನ್ಸುತ್ತೆ. ಹೆಣ್ಣು ನೋಡಿ ಮದುವೆ ಮಾಡ್ತೀವಿ ಅಂತ ಒಪ್ಕೊಂಡವ್ರೆ. ಇವರೇನು ಮದುವೆ ಮಾಡ್ಬೇಕು ಅಷ್ಟೇನೆ. ಹಾಂ ಅಜ್ಜಿ ಅಜ್ಜಿ ಚೆನ್ನಾಗಿದ್ದೀನಜ್ಜಿ. ಓ ನೀನಾ? ಹೌದಜ್ಜಿ ನಾನೇನೆ. ಚೆನ್ನಾಗಿದೀಯಾ? ಹೆಂಗ ನಮ್ಮನ್ನ ಈ ಮನೆಗೆ ಕರೆಸ್ಕೊಂಡಲ್ಲ. ನಿನ್ಗೆ ನನ್ನ ಮ್ಯಾಲ ಪ್ರೀತಿ ಐತೆ ಗೊತ್ತು, ಆದ್ರೆ ತೋರ್ಸ್ಕೊಂತಿಲ್ಲ ಅಷ್ಟೇನೆ. ಪ್ರೀತಿನೂ ಇಲ್ಲ ಗೀತಿನೂ ಇಲ್ಲ. ಹೋಗು ಸುಮ್ಮನೆ. ನಿನ್ನ ಹತ್ರ ಮಾತಾಡಕ್ಕೆ ನನಗಿಷ್ಟ ಇಲ್ಲ. ಹೋಗಿ ನಿಮ್ಮಮ್ಮ ಇರಬೇಕು ಒಳಕ್ಕೆ. ಯಾಕಜ್ಜಿ ಹಂಗಂತೀರಾ? ನಿಮ್ಮ ಮೊಮ್ಮಗಳ ಮೇಲೆ ನಿಮ್ಗೆ ಯಾಕೆ ಸಿಟ್ಟು? ಅವಳ ಮೇಲೆ ಪ್ರೀತಿ ಇಲ್ವಾ? ಇರೋಳೊಬ್ಳು ಮೊಮ್ಮಗಳು, ಯಾಕೆ ಈ ಥರ ಸಿಟ್ಟು ಮಾಡ್ಕೋತೀರಾ? ನಂಗಾಗ್ತಾ ಮಾತಾಡ್ಬೋದಲ್ಲ ಅಜ್ಜಿ. ಕರ್ಕೊಂಡು ಹೋಗಿ ಸುಮ್ಮನೆ ಅವನ್ನ. ಬರ್ರಿ ಹೋಗೋಣ. ಅಮ್ಮ ಅಮ್ಮ. ಲಾವಣ್ಯ ಅಳಿಯಂದ್ರೆ ಚೆನ್ನಾಗಿದ್ದೀರಾ? ಹೀಗೆ ಬಂದ್ರಾ? ಬರ್ರಿ ಒಳಿಕೆ. ಹೌದಮ್ಮ ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ? ಅಪ್ಪ ಚೆನ್ನಾಗಿದ್ದಾರಾ? ಹ್ಞೂ ನಿಮ್ಮ ಅಪ್ಪ ಏನೋ ತುಂಬ ಚೆನ್ನಾಗೈತೆ. ನೀವು ಯಾವಾಗ ಗೊತ್ತಿರೋ ಅಂತ ಕಾಯ್ತಾ ಇತ್ತು ಇಷ್ಟೊತ್ತನು. ಈಗ ಹಾಲು ತಂಬತ್ತೀನಿ ಅಂತನ ಅಲ್ಲಿ ಬೇಕರಿ ತಕ್ಕ ಹೋಗೈತೆ. ಬರೀ ಒಳಿಕೆ ನೀವು ಅಳಿಯಂದ್ರೆ ಬರ್ರಿ. ಲಾವಣ್ಯ ಅಳಿಯಂದ್ರೆ ಕೂತ್ಕೊಳ್ರಿ. ಮತ್ತೆ ಇನ್ನೇನು ಸಮಾಚಾರ? ನಿಮ್ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರಾ? ಹೌದತ್ತೆ, ಎಲ್ಲರೂ ಚೆನ್ನಾಗಿದ್ದಾರೆ. ಮಾವ ಚೆನ್ನಾಗಿದ್ದಾರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ? ಹೌದಪ್ಪ ಎಲ್ಲರೂ ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿದ್ದೀರಲ್ಲ ಅಷ್ಟೇ ಸಾಕು. ಮತ್ತೆ ನಿಮ್ಮ ಅಮ್ಮಯ್ಯ ಏನಂತೈತೆ? ನಮ್ಮ ಲಾವಣ್ಯ ಹೊಂದ್ಕೊಂಡಿದ್ದಾಳ ನಿಮ್ಮ ಮನೆಗೆ? ಅಡುಗೆ ಗಿಡಿಗೆ ಮಾಡ್ತಾಳ ಹೆಂಗೆ? ಮಾಡ್ತಾಳೆ, ಪರವಾಗಿಲ್ಲ. ನಮ್ಮಮ್ಮ ಇನ್ನೂ ಹಂಗೇನೆ ಸರಿಯಾಗಿ ಮಾತಾಡ್ಸಲ್ಲ. ಹೋಗ್ತಾ ಸರಿಯಾಗುತ್ತೆ ಬಿಡಿ. ನನ್ನ ತಂಗಿನೂ ಬಂದಿದ್ದಾಳೆ ಬೆಂಗಳೂರಿಂದನ. ಹೌದಾ? ಅದೇ ಬೆಂಗಳೂರಲ್ಲೆಲ್ಲ ಓದ್ತಾ ಇದ್ದಾಳೆ ಏನೋ ಅಂತ ಹೇಳ್ತಿದ್ರಲ್ಲ, ಅವಳು ಬಂದಿದ್ದಾಳ? ಹ್ಞೂ ಹೌದಮ್ಮ, ಅವಳೇ ಬಂದಿರೋದಾಳೆ. ಹೆಸರು ಸೀಮಾ ಅಂತನ ಬಂದಿದ್ದಾಳೆ. ಅವಳು ಒಂದು ಸ್ವಲ್ಪ ಘಾಟಿ ಜಾಸ್ತಿ. ಹೌದಾ? ಏನಂದ ಅವಳು? ಏನಿಲ್ಲಮ್ಮ ಬಿಡು, ಏನೂ ಇಲ್ಲ. ಒಳ್ಳೆವಳೆ ಅವಳನು. ಹೌದಾ? ಹೆಂಗೋ ಸದ್ಯ ಬಿಡಪ್ಪ, ಎಲ್ಲ ಒಳ್ಳೇದಾಯ್ತಲ್ಲ. ಮತ್ತೆ ಇನ್ನೇನು ಸಮಾಚಾರ? ಎಲ್ಲನ ಕೆಲಸ ಮಾಡ್ತಿದ್ಯಾ ತಾನೆ? ಮನೆ ಕೆಲಸ ಎಲ್ಲನ? ಹೌದಮ್ಮ ಮಾಡ್ತಾ ಇದ್ದೀನಿ. ಅಡುಗೆ ಗಿಡ್ಗೆ ಏನಾನ ಸಾರ್ಗೀರು ಮಾಡೋದಿದ್ರೆ ಅತ್ತೆ ಮಾಡುತ್ತೆ. ನಾನು ಅನ್ನ ಮಾಡ್ತೀನಿ, ಟೀ ಮಾಡ್ತೀನಿ, ಆಮೇಲೆ ಎಲ್ಲ ಕಸ ಹೊಡಿತೀನಿ. ಇನ್ನೇನು ಇಲ್ಲ, ಎಲ್ಲ ಕೆಲಸ ಮಾಡ್ತೀನಿ. ಮುದ್ದೆ ಮಾಡೋದು ಒಂದು ಸ್ವಲ್ಪ ಬರಲ್ಲ ಅಷ್ಟೇ. ಇನ್ನು ಸ್ವೀಟು ಎಲ್ಲ ಮಾಡ್ತೀನಿ, ಪಾಯಸ ಎಲ್ಲನ. ಹೌದಾ? ಹೆಂಗೋ ಒಳ್ಳೇದಾಯ್ತು ಬಿಡು. ನಾಳೆ ಬಂದ್ಬಿಟ್ಟವ್ರೆ ಮಗಳು ನೋಳಿಯನು. ಬನ್ರಿ, ಮಗಳು ಒಳಗೆ ಬಂದಿದ್ದಾರೆ. ಬನ್ನಿ, ಯಾಕೆ ಅಲ್ಲೇ ನಿಂತ್ಕೊಂಡ್ರಿ? ಮಾತಾಡ್ಸ್ಬರ್ರಿ. ಅಯ್ಯೋ ಕೂತ್ಕೊಳಪ್ಪ, ಯಾಕೆ ನಿಂತ್ಕೊಬಿಟ್ಟೆ? ಕುತ್ಕ ಲಾವಣ್ಯ, ಕೂತ್ಕೊಳ್ಳಮ್ಮ. ಇರ್ಲಿ ಬಿಡಪ್ಪ, ದೊಡ್ಡವ್ರಂದ್ರೆ ಅಷ್ಟು ಗೌರವ ಅವ್ರಿಗೆ, ಅದಕ್ಕೆ ನಿಂತ್ಕೊಂಡು ಮಾತಾಡ್ತಾರೆ. ಚೆನ್ನಾಗಿದ್ಯಪ್ಪ? ಹ್ಞೂನಮ್ಮ, ನಾವೆಲ್ಲರೂ ಚೆನ್ನಾಗಿದ್ದೀವಿ. ನೀನು ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಮತ್ತೆ ನಿಮ್ಮ ಅಜ್ಜಿನ ಮಾತಾಡ್ಸಿದ್ರಾ? ಮಾತಾಡ್ಸಿದ್ವಿ, ಆದ್ರೆ ಅಜ್ಜಿನೇ ಸರಿಯಾಗಿ ಯಾಕೋ ಮಾತಾಡ್ಲಿಲ್ಲ. ಹೋಗ್ಲಿ ಬಿಡು ಲಾವಣ್ಯ, ನಿಮ್ಮ ಅಜ್ಜಿ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಈಗ ಬಂದಿದ್ದೀರಾ, ಇನ್ನೊಂದ್ಸಲ ಬರೋ ವರ್ಷದಲ್ಲಿ ಸರಿ ಆಗ್ತಾರೆ, ಅವಾಗ ಚೆನ್ನಾಗಿ ಮಾತಾಡ್ತಾರೆ. ನೀನೇನ್ ತಲೆ ಕೆಡ್ಸ್ಕೊಬೇಡ, ಸುಮ್ಮನಿರು. ನಾವಿದ್ದೀವಲ್ಲ. ಕುತ್ಕೊಳ್ಳಮ್ಮ. ನೀವು ಕುತ್ಕೊಳ್ರಿ ಮಾವ. ಮತ್ತೆ ಕುಡಿಯಕ್ಕೆ ಅಂತ ತರ್ಲಿ? ಶರ್ಬತ್ ಮಾಡ್ಕೊಬಲ್ಲ ಅಥವಾ ಮಜ್ಜಿಗೆ ತರಲು, ಅಥವಾ ಇದು ಟೀ ಕಾಫಿ ಏನಾದ್ರು ಮಾಡ್ಕೊಬರ್ಲ? ಏನು ಬೇಡಮ್ಮ, ಈಗ ಬಸ್ ಸ್ಟ್ಯಾಂಡ್ನಾಗೆ ಬಾಯರ್ಸಿತ್ತು ಅಂತೇಳಿ ನಾವೇನೆ ಮಜ್ಜಿಗೆ ಕುಡ್ದು ಬಂದ್ವಿ. ಮಜ್ಜಿಗೆ ಪ್ಯಾಕೆಟ್ ತಗೊಂಡು ಕುಡ್ದು ಬಂದ್ವಿ. ಏನು ಬೇಡ ಬಿಡು. ಊಟ ಮಾಡ್ತೀವಿ ಒಂದೇ ಸಲ, ಅಡಿಗೆ ಮಾಡ್ಬಿಡು. ಹೌದಾ? ಸರಿ ಸರಿ ಅಮ್ಮ, ಆಯ್ತು. ಅಲ್ಲ ರೀ, ನೀವು ಹಾಲು ತರಕ್ಕಂತ ತಾನೇ ಹೋಗಿದ್ದು, ಬರೀ ಕೈಗೆ ಬಂದಿದ್ರಾ? ಎಲ್ಲಿ ಹಾಲು ತರ್ಲಿಲ್ವಾ? ಅಯ್ಯೋ, ಹಾಲು ಇರ್ಲಿಲ್ಲ, ಅಲ್ಲಿ ಖಾಲಿ ಆಗಿದ್ವು. ಅದಕ್ಕೆ ವಾಪಸ್ ಬಂದೆ. ಬಿಡು, ಈಗ ಇನ್ನೇನು ಕಾಲು ಅವ್ರು ಟೀ ಕುಡಿಯಲ್ವಂತಲ್ಲ. ಟೀ ಕುಡಿಯಲ್ಲ ಅಂದ್ರೆ ಮನೆಗೆ ಬೇಡವಾ? ಸಾಯಂಕಾಲಕ್ಕಾದ್ರೆ ಕಾಸಕ್ಕೆ? ಸಾಯಂಕಾಲಕ್ಕಲ್ಲಿ ಡೈರಿಲ್ಲ ಎಲ್ಲಾದ್ರೂ ನಾಕ್ಸ್ಕೊಂಬಂದ್ರೆ ಆಗುತ್ತೆ. ಬಿಡು, ಈಗ ಹೋಗಿ ಅವ್ರಿಗೇನು ಊಟಕ್ಕಿಟ ಕಿಡು. ಏನು ಮಾಡ್ತೀಯ? ಏನಾನ ಸ್ಪೆಷಲ್ ಅಡುಗೆ ಮಾಡ್ತೀಯ ಹೆಂಗೆ? ಸರಿ ಆಯ್ತು, ಹಂಗೆ ಮಾಡೋಣ ಬಿಡಿ. ಸಾಯಂಕಾಲಕ್ಕೆ ಒಬ್ಬಟ್ಟು ಮಾಡೋಣ, ಕಾಯಿ ಒಬ್ಬಟ್ಟು ಮಾಡೋಣ ಅಂತಿದ್ದೀನಿ. ಒಂದು ಸ್ವಲ್ಪ ಕಾಯಿ ತಗೊಂಬರಿ, ಒಣಕಾಯಿ. ಯಾರ ಹತ್ರನಾದ್ರೂ ಒಂದು 5 ಕಾಯಿ ತಗೊಂಬರಿ. 5 ಸಾಕಾಗ್ತಾವ? 5 ಕಾಯಿ ಎಷ್ಟು ತಿಂತೀಯ? ಎಲ್ಲಾರ್ಗು 2 3 ಬರಂಗ ಹಾಕೋದು ಅಷ್ಟೇನೆ. ತಗೊಂಬರಿ ಸಾಕು. 10 ತಗೊಂಬರಿ, ನನಗೇನಂತೆ, ಮಾಡ್ತೀನಿ. ಕಾಯಿ ಒಬ್ಬಟ್ಟು ಅಂದ್ರೆ ಸ್ವಲ್ಪ ಮಾಡಿದ್ರೇನೆ ಚಂದ, ಜಾಸ್ತಿ ತಿಂದ್ರೆ ಒಂಥರ ಆಗುತ್ತೆ. ತಾಂಬರಾಗ್ರಿ ಸಾಕು. ಒಂದು 5 ಒಣಕಾಯಿ ತಗೊಂಬರ್ರಿ, ಚೆನ್ನಾಗಿರೋದು ಮಾಡೋಣ. ಕಾಯಿ ಒಬ್ಬಟ್ಟು ಮಾಡಿ, ತುಪ್ಪ ಐತೆ ಹೆಂಗೂ ಹಸಿನ ತುಪ್ಪ ತಾಂಡಿರೋದು, ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸರಿ ಆಯ್ತು ಕಣೆ, ತಗೊಂಬತ್ತೀನಿ ಬಿಡು. ತಗೊಂಬತ್ತೀನಿ ಅಂತೇಳಿ ಕುತ್ಕೊಂಡಿದ್ರೆ ಆಗಲ್ಲ, ಎದ್ದು ಹೋಗ್ಬೇಕು. ಅಯ್ಯೋ ಬಿಡಮ್ಮ, ಯಾಕಂಗ ಅರ್ಜೆಂಟ್ ಮಾಡ್ತೀಯ? ಸಾಯಂಕಾಲಕ್ಕೆ ತಾನು ಇನ್ನು ಮಾಡೋದು.
ನಿಧಾನಕ್ಕೆ ತಾಂಬರತ್ ಬಿಡು. ಅಯ್ಯೋ ಲಾವಣ್ಯ, ನಿಮ್ಮ ಅಪ್ಪನ ಬಗ್ಗೆ ಗೊತ್ತಲ್ಲ ನಿನಗೇನೆ. ಇವಾಗ ಹೇಳಿದ್ರೆ ತರತಿಗೆ ಇನ್ನೂ ಒಂದು ಗಂಟೆ ಆಗುತ್ತೆ. ಅದಕ್ಕೆ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಅವ್ರ ತೆಗಿರ್ತಾವ ಒಂದು ಕ್ಷಣ ಕುಕ್ಕೊಂಡು ಬರೋಟಕ್ಕೆ ಟೈಮ್ ಆಗುತ್ತೆ. ಅದಕ್ಕೆ ಸುಮ್ಮನಿರು. ಸರಿ ಅಮ್ಮ, ಆಯ್ತು. ಆಯ್ತು ಕಣೆ, ತಾಂಬತ್ತೀನಿ. ಬರ್ರಮ್ಮ ಭಾಗ್ಯಮ್ಮ, ಬಾನು ಬರ್ರಿ, ಕುತ್ಕೊ ಬರ್ರಿ. ಏನಪ್ಪ ಆಕಾಶ್ ಚೆನ್ನಾಗಿದೀಯಾ? ಲಾವಣ್ಯ ಚೆನ್ನಾಗಿದ್ಯಾನಮ್ಮ? ಹ್ಞೂ ಆಂಟಿ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನಮ್ ಲಾವಣ್ಯನ ಚೆನ್ನಾಗಿ ನೋಡ್ಕೋಬೇಕಪ್ಪ. ಏನು ನಿನ್ನೆ ನಂಬಿ ಬಂದಿದ್ದಾಳೆ? ಅಯ್ಯೋ ಆಂಟಿ, ನಾನು ಚೆನ್ನಾಗೇ ನೋಡ್ಕೊಂತಿದ್ದೀನಿ. ಲಾವಣ್ಯನ್ನೇ ಕೇಳಿ ಬೇಕಂದ್ರೆ. ಅಯ್ಯೋ ಇದೇನಿದು, ನಮ್ ಲಾವಣ್ಯ ಸಣ್ಣಕಾಗ್ಬಿಟ್ಟವಳೆ. ಮದ್ವೆ ಆದಾಗಿಂದ ಮದ್ವೆಗೆ ಮುಂಚೆಲೆ ಎಷ್ಟು ದಪ್ಪ ಇದ್ಲು ಗೊತ್ತಾ, ದುಂಡು ಹಂಗೇನೆ. ಈಗ ನೋಡು ಒಣಿಕೊಂಡು ಹೋಗವಳೆ. ಏನು ಊಟ ಹಾಕ್ತಿರೋ ಇಲ್ವೋ ನಿಮ್ಮ ಮನೇಲಿ? ಚೆನ್ನಾಗಿ ನೋಡ್ಕೊಂತೀಯ ಅಂತ ಬಾಯಲ್ಲಿ ಮಾತ್ರ ಹೇಳ್ತಾ ಇದ್ಯಾ. ಪಾಪ ಹುಡುಗಿ ನೋಡಿ ಎಷ್ಟು ಸ್ವರ್ಗೋಗೈತೆ. ಹೌದೌದು, ನಮ್ದು ಲಾವಣ್ಯಗೆ ಊಟಗೆ ಹಾಕ್ತಿರೋ ಅಥವಾ ಬರೀ ಮನೆ ಕೆಲಸಕ್ಕೆ ಮಾಡಿಸ್ತಿರೋ? ಏನ್ ನಿಮ್ದು ಅಮ್ಮ ಟಾರ್ಚರ್ ಕೊಡ್ತಾರಾ ನಿಮ್ದು ಮನೇಲಿ? ಜಯಮಂದು ಹಕ್ಕ ಅಲ್ವಾ? ಎಷ್ಟೇ ಆಗ್ಲಿ ಜಯಮಂದು ಬುದ್ಧಿ ಇದ್ದೇ ಇರುತ್ತೆ. ಅಯ್ಯೋ ಭಾಗ್ಯ ಆಂಟಿ, ಭಾನು ಆಂಟಿ, ಹಂಗೆಲ್ಲ ಏನೂ ಇಲ್ಲ. ನಾನು ಚೆನ್ನಾಗಿ ಊಟನೇ ಮಾಡ್ತೀನಿ. ಇವ್ರು ನನ್ನ ಚೆನ್ನಾಗೇ ನೋಡ್ಕೊಂತಾರೆ. ಯಾಕೆ ಆ ಥರ ಮಾತಾಡ್ತಾ ಇದ್ದೀರಾ? ನಾನು ಮದುವೆ ಆಗಿ ಹೆಂಗಿದ್ನೋ ಈಗಲೂ ಹಂಗೆ ಇದ್ದೀನಿ. ನಾನು ಸಣ್ಣನೇ ಇರೋದು. ನಮ್ಮ ಅಮ್ಮನ ಥರನೇ ನಾನು. ಆಂಟಿ, ನೀವು ತಪ್ಪು ತಿಳ್ಕೊಬೇಡಿ ಆಂಟಿ. ನಾವೇನು ಲಾವಣ್ಯನ ಚೆನ್ನಾಗೇ ನೋಡ್ಕೊತಾ ಇದ್ದೀನಿ. ನಾನು ಪ್ರೀತಿ ಮಾಡಿ ಲವ್ ಮಾಡಿ ಮದುವೆ ಆಗಿರೋದು. ಅವಳನ್ನ ಚೆನ್ನಾಗಿ ನೋಡ್ಕೊಂಬಲ್ವ ಆಂಟಿ? ಅವಳು ಊಟ ಮಾಡು ಅಂದರೆ ಮಾಡೋದಿಲ್ಲ. ನಾನೇನು ಮಾಡಲಿ ಹೇಳಿ? ಅಯ್ಯೋ, ಇನ್ನೊಂದ್ಸಲ ಬರಬೇಕಾದ್ರೆ ದಪ್ಪ ಆಗಿರ್ತಾಳೆ ಬಿಡಿ. ಅಯ್ಯೋ ಅಯ್ಯೋ ಲಾವಣ್ಯ, ನಿಮ್ದು ಗಂಡಾಗೆ ಪೂರ್ತಿ ಬೇಜಾರಿಗೆ ಆಗಿದೆ ನಮ್ದು ಈ ತರ ಹೇಳಿದ್ರೆ. ಈ ಬಾಗಿಂದ ಅಕ್ಕ ಯಾವಾಗ್ಲೂ ಇದೇ ತರಾನೇ ಶಾಕ್ ಕೊಡ್ತಾರೆ. ಅಯ್ಯೋ ಹಳಿ ಅಂದ್ರೆ ಆಕಾಶ್, ನಿಮ್ದು ಬೇಜಾರಿಗೆ ಮಾಡ್ಕೋಬೇಡಪ್ಪ. ಸುಮ್ನೆ ತಮಾಷೆಗೆ ಹೇಳಿದ್ವಿ ನಾವು ಅಷ್ಟೇ. ತುಂಬಾ ಚೆನ್ನಾಗೇ ಇದ್ದಾಳೆ ಲಾವಣ್ಯ, ನೀನ್ ಕೂಡ ಚೆನ್ನಾಗೇ ಇದ್ಯಾ. ನಿಮ್ದು ಇಬ್ರು ಜೋಡಿ ಮೇಡ್ ಫಾರ್ ಈಚ್ ಅದರ್. ಹೌದಪ್ಪ, ಸುಮ್ನೆ ತಮಾಷೆ ಮಾಡಿದಷ್ಟೇ, ಬೇಜಾರ್ ಮಾಡ್ಕೋಬೇಡ. ಹೌದಾ ಆಂಟಿ? ಅಯ್ಯೋ, ನನಗಂತೂ ಭಯನೇ ಆಗ್ಬಿಟ್ಟಿತ್ತು. ಏನಪ್ಪ ಹಿಂಗೆ ಹೇಳ್ತಾ ಇದ್ದಾರೆ, ನಾನು ಏನು ಹೇಳಿ ಅಂತಾನೆ ಗೊತ್ತಾಗ್ತಾ ಇರಲಿಲ್ಲ. ನನಗಂತೂ ಸಖತ್ ಭಯ ಆಯಿತು. ಹಂಗೇನಪ್ಪ, ಅವರು ಹಂಗೇನೆ. ನಮ್ಮ ಭಾಗ್ಯಮ್ಮ ಭಾನು ಅಂದ್ರೆ ತಮಾಷೆ ಮಾಡ್ತಾ ಇರ್ತಾರೆ. ಅದಕ್ಕೆಲ್ಲನ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಬಾರೇ ಭಾಗ್ಯಮ್ಮ ಭಾನು, ಬರೀ ಕುತ್ಕೊ ಬರ್ರಿ. ಪರವಾಗಿಲ್ಲ ಬಿಡಲ್ಲ ಸ್ಮಕ. ನೀನು ನಿನ್ನ ಅಳಿಯಗೂ ಮಗಳಿಗೂ ಏನಾನ ಮಾಡ್ಕೊಂಡು ತಂದಿಕ್ಕು. ನಾವು ಮಾತಾಡ್ತಿರ್ತೀವಿ, ವಿಚಾರಿಸ್ತಿರ್ತೀವಿ. ಹಂಗೆ ಹೋಗ್ ನೀನು. ಸರಿ ಆಯ್ತು, ವಿಚಾರಿಸ್ರಿ. ನೋಡಪ್ಪ ಆಕಾಶ್, ನಿಮ್ಮ ಅಮ್ಮ ಇದಾರಲ್ಲ ವಿಜಯಮ್ಮ, ಅವರು ನಮ್ಮ ಲಾವಣ್ಯನ ಚೆನ್ನಾಗಿ ನೋಡ್ಕೊಂತ ಇದಾರ? ಏನು ಕಿರಿಕ್ ಮಾಡ್ತಾ ಇಲ್ಲ ತಾನೆ? ಜಗಳ ಮಾಡ್ತಾ ಇಲ್ಲ ತಾನೆ? ಏನೇ ಲಾವಣ್ಯ, ಏನಾದ್ರೂ ಜಗಳ ಮಾಡ್ತಾ ಇತ್ತಾ ಅಮ್ಮ? ಯಾಕಂಟಿ ಹೆಂಗ್ ಕೇಳ್ತಾ ಇದ್ದೀರಾ? ಇಲ್ವಲ್ಲ, ಹಂಗೆಲ್ಲ ಏನು ಇಲ್ವಲ್ಲ. ಏನೂ ಇಲ್ಲ ಆಂಟಿ, ಹಂಗೇನೂ ಇಲ್ಲ. ನಮ್ಮ ಅಮ್ಮಗೆ ಸ್ವಲ್ಪ ಬೇಜಾರಿದೆ ನಾನು ಲಾವಣ್ಯನ ಮದುವೆ ಆಗಿರೋದು. ಆದರೆ ಹಂಗೆಲ್ಲ ಏನು ಟಾರ್ಚರ್ ಗಿರ್ಚರ್ ಏನೂ ಇಲ್ಲ. ನಮ್ಮ ಅಮ್ಮನಿಗೆ ನಮ್ಮ ಅಮ್ಮನ ಅಲ್ಲ, ನಮ್ಮ ಅಪ್ಪ ಇದ್ದಾರಲ್ಲ, ಅಪ್ಪನ ತಂಗಿ ಮಗಳು ಒಬ್ಳು ಇದ್ಲು. ಅವಳು ಮದುವೆ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಅದಕ್ಕೆ ಅವ್ರು ಒಂದು ಸ್ವಲ್ಪ ಆಸ್ತಿ ಚೆನ್ನಾಗೈತೆ. ಅದಕ್ಕೆ ನಮ್ಮ ಅಮ್ಮಗೆ ಬೇಜಾರು ಅಷ್ಟೇನೆ. ಸ್ವಲ್ಪ ದಿನ ಹೋದ್ರೆ ಸರಿ ಹೋಗ್ತಾರೆ ಬಿಡಿ. ಅಯ್ಯೋ ಹೌದಾ? ಹಾಗಾದ್ರೆ ನಿಮ್ದು ಅಮ್ಮಗೆ ಮತ್ತೆ ಜಯಮ್ಮಂದು ಸೇಮ್ ಆಸೆ. ಜಯಮ್ಮಗೂ ಅಷ್ಟೇ ಸಾವುಕಾರು ಮನೆಗೆ ಸೊಸೆ ತರಬೇಕು ಅಂತ ಅನ್ಕೊಂಡಿದ್ಲು. ಅದೇ ಬಡವ್ರ ಮನೆ ಸೊಸೆಗೆ ಮದುವೆ ಮಾಡ್ಕೊಂಡ್ ಬಂದ ಅವ್ರದ್ದು ಮಗ. ಮಗಳಿಗೂ ಅಷ್ಟೇ ಅಮೆರಿಕಾ ಹುಡುಗಾಗೆ ಹುಡುಕ್ತಾ ಇದ್ಲು. ಆದ್ರೆ ಅವನು ಯಾರೋ ಮೋಸ ಮಾಡಿ ಜುಂಜಾಹನೋನು ಕಟ್ಕೊಂಡು ಹೋಗ್ಬಿಟ್ಟ. ಈಗ ನೋಡು ಮಾಯಾ ಪಾಪ ಕಷ್ಟಾಗಿ ಅನುಭವಿಸ್ತಾ ಇದ್ದಾಳೆ. ಅದಕ್ಕೆ ಅತಿ ಆಸೆ ಪಡಬಾರ್ದು. ಎಷ್ಟಲ್ಲಿ ಬೇಕೋ ಅಷ್ಟಕ್ಕೆ ಹೇಳ್ಬೇಕು. ಅದು ಏನು ಹೇಳ್ತಾರಲ್ಲ ಗಾದೆ ಬಾಗಿನ ಹಕ್ಕ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅದು ಗೊತ್ತಾಗಲ್ಲ ನಿಂಗೆ? ಹೌದೌದು, ಹಾಸಿಗೆಗೆ ಇದ್ದಷ್ಟು ಕಾಲಿಗೆ ಚಾಚಬೇಕು. ಅದೇ ಹೇಳಲಿಕ್ಕೆ ಬಂದೆ. ಆಮೇಲೆ ಕಾಲು ಜಾಸ್ತಿ ಚಾಚಕ್ಕೆ ಹೋದ್ರೆ ಕಾಲು ನೆಲಕ್ಕೆ ಹೋಗ್ಬಿಡುತ್ತೆ. ಆ ತರ ಮಾಡಬಾರ್ದು ಅಂತ ಹೇಳಲಿಕ್ಕೆ ಬಂದೆ. ಈ ಆಂಟಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಕೇಳಕ್ಕೆ ಒಂಥರ ಚೆನ್ನಾಗೈತೆ ಭಾನು ಆಂಟಿ. ಹೌದೌದು, ಮೊದ್ಲು ಕೇಳಕ್ಕೆ ಚೆನ್ನಾಗಿರುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಕಿರಿಕಿರಿ ಆಗುತ್ತೆ ಅವಳು ಮಾತಾಡಿದ್ರೆ. ಅಷ್ಟೊಂದು ತಲೆ ತಿಂತಾಳೆ ಅವಳು. ಆಮೇಲೆ ಚೆನ್ನಾಗಿ ಮಾತಾಡ್ತಾಳೆ ಅಂತ ಮಾತಾಡಕ್ ಕುಂಡಿಸ್ಕೊಬಿಟ್ಟಿಯ, ಕಿವಿಗೆ ರಕ್ತ ಬಂದ್ಬಿಡುತ್ತೆ ಅವಳು ಮಾತಾಡಕ್ ಶುರು ಮಾಡಿದ್ರೆ. ಆ ತರ ಮಾತಾಡ್ತಾರ ಇವ ಆಂಟಿ? ಏ ಬಾಗಿಂದ ಹಾಕ, ಸುಮ್ಮನೆ ಇರ್ಲಿಕ್ಕೆ ಆಗಲ್ವಾ ನಿಮ್ದಕ್ಕೆ? ಏನೇನೋ ಹೇಳ್ತಾ ಇದೆಯಲ್ಲ ಪಾಪ ಹೊಸ ಹುಡುಗನ್ಗೆ. ಹುಡುಗ ನಮ್ದು ಬಗ್ಗೆ ತಪ್ಪೆ ತಿಳ್ಕೊಳ್ಳಲ್ವಾ ನೀನು ಈ ತರ ಹೇಳಿದ್ರೆ? ಆ ತರ ಹೇಳು, ಏನೂ ಇಲ್ಲಪ್ಪ. ನಮ್ದು ಏನೋ ಪ್ರೀತಿಯಿಂದ ಮಾತ್ಯ ಹಾಡ್ತೀವಿ. ನಮ್ದು ಲಾವಣ್ಯದು ಗಂಡ ಅಂತ ಅಷ್ಟೇ. ಕಿವಿಲಿ ರಕ್ತ ಬರತ್ತಾರ ಏನು ಮಾತ್ಯ ಹಾಡಲ್ಲ. ಸುಮ್ಮನೆ ಇರು. ಯಾರಾದ್ರೂ ಮಾತ್ಯ ಹಾಡಿದ್ರೆ ರಕ್ತಗೆ ಬರುತ್ತಾ? ಏನ್ ಬಾಗಿಂದ ಹಾಕ, ಆ ಹುಡುಗನ್ಗೆ ಹೆದರ್ಸ್ತಾ ಇದೆಯಲ್ಲ. ಆಮೇಲೆ ಇನ್ನೊಂದ್ಸಲ ಬಂದಾಗ ನಮ್ದು ನೋಡಿದ್ರೆ ಅಷ್ಟು ದೂರ ಹೊಡೋಗ್ಬಿಡ್ತಾನೆ. ನಮ್ದು ಮಾತಾಡಿಸ್ತೆ. ಯಾಕೆ ಬೇಕು ಆಂಟಿ ಸವಾಸ? ಮಾತಾಡ್ಸಿದ್ರೆ ಕಿವಿಲಿ ರಕ್ತ ಬರುತ್ತೆ ಅಂತ. ಸುಮ್ಮನೆ ಹಿರು ಬಾಗಿಂದ ಅಕ್ಕ.
ಏನ್ ನೀನ್ ಕಮ್ಮಿ ಮಾತಾಡ್ತೀಯ? ಆಯ್ತು ಬಿಡಮ್ಮ, ಸುಮ್ನೆ ಆಗ್ತೀನಿ. ಏನೋ ಇರೋದಿದ್ದಂಗೆ ಹೇಳ್ದೆ, ಅದಕ್ಕೆ ಸಿಟ್ ಮಾಡ್ಕೊಂತೀಯ? ನೀನ್ ಅಷ್ಟೊಂದು ಮಾತಾಡ್ತೀಯಲ್ಲ, ನಮ್ಗೇನ್ ಗೊತ್ತಿಲ್ವಾ ದಿನ ಮಾತಾಡೋರ್ಗೆ? ದಿನ ನಿಮ್ದು ಕೂಡ ಮಾತೇ ಹಾಡ್ತಿರಲ್ಲ, ನಿಮ್ದು ಮಾತಾಡ್ತೀರಾ, ನಮ್ದು ಮಾತಾಡ್ತೀವಿ. ಅಲ್ವಾ ಲಾವಣ್ಯ, ಇಬ್ರು ಮಾತಾಡ್ತೀವಿ. ಅದ್ರಲ್ಲಿ ನಮ್ದು ಏನು ಜಾಸ್ತಿಗೆ ಮಾತಾಡ್ತೀರಾ ಸ್ವಲ್ಪ? ಏನೂ ಇಲ್ಲ ತಾನೆ? ಏನು ಇಲ್ಲ ಆಂಟಿ, ಬಿಡಿ. ನೀವ್ಯಾಕೆ ಅದಕ್ಕೆ ಸಿಟ್ ಮಾಡ್ಕೊಂತೀರಾ? ಸುಮ್ಮನೆ ತಮಾಷೆಗೆ ಹೇಳ್ತಾರೆ ಅಷ್ಟೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.